ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು ಸೇರಿ ಹಲವೆಡೆ ಎನ್ಐಎ ಮೆಗಾ ರೇಡ್ ಮಾಡಿದೆ. ಶಿವಮೊಗ್ಗ, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ದಾಳಿ ನಡೆಸಿದೆ. ಒಟ್ಟು 5 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಅನುಮಾನಾಸ್ಪದ ವ್ಯಕ್ತಿಗಳ ಮನೆ ಮೇಲೆ ರೇಡ್ ಅನ್ನ ನಡೆಸಲಾಗಿದೆ. ಚೆನ್ನೈನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಚೆನ್ನೈನ 3 ಕಡೆಗಳಲ್ಲಿ ಅಧಿಕಾರಿಗಳಿಂದ ತನಿಖೆಯನ್ನ ನಡೆಸಲಾಗ್ತಾ ಇರುವಂತದ್ದು. ನೋಡಿ, ಈ ಒಂದು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಈ ತನಿಖೆಯ ಸಂದರ್ಭದಲ್ಲಿ ಆತ ಎಲ್ಲಿಯವ, ಆತನಿಗೆ ಯಾರ ಮುಖಾಂತರ ಸಂಪರ್ಕ ಸಿಕ್ತು, ಹೀಗೆ ಪ್ರತಿಯೊಂದು ಜಾಡನ್ನ ಹಿಡಿದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಆತನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಆ ಕುರಿತ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಇದೀಗ 5 ಕಡೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅನುಮಾನ ಬಂದಂತಹ ಅವರ ಮನೆಗಳ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ಅನುಮಾನಾಸ್ಪದ ವ್ಯಕ್ತಿಗಳ ಮನೆ ಮೇಲೆ ರೇಡ್ ಆಗಿದೆ. ಅಂದ್ರೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೇಡ್ ಏನಾಗಿದೆ, ಇವರೆಲ್ಲರೂ ಕೂಡ ಆತನಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಇದೀಗ ಈ ಒಂದು ರೇಡ್ ಆಗಿರುವಂಥದ್ದು. ಬರೀ ಬೆಂಗಳೂರು ಮಾತ್ರವಲ್ಲ, 5 ಕಡೆ ಶಿವಮೊಗ್ಗ, ಹುಬ್ಬಳ್ಳಿ, ಅದೇ ರೀತಿಯಾಗಿ ಚೆನ್ನೈನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಎಸೆನು ಚೆನ್ನೈನ 3 ಕಡೆ ಅಧಿಕಾರಿಗಳಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ಎನ್ ನಾಗರಾಜ್, ಎನ್ಐಎ ಅಧಿಕಾರಿಗಳು ಎಲ್ಲೆಲ್ಲಿ ದಾಳಿಯನ್ನ ನಡೆಸಿದ್ದಾರೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಏನು ಮಾರ್ಚ್ 1ನೇ ತಾರೀಕು ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಇದಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆ, ಜೊತೆಗೆ ತಮಿಳುನಾಡಿನ ಚೆನ್ನೈನಲ್ಲಿ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಈ ಒಂದು ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕಾದ್ರೆ, ಅಲ್ಲಿ ಒಂದು ಬಾಂಬನ್ನು ತೆಗೆದುಕೊಂಡೋಗಿ ಪ್ಲಾಂಟ್ ಮಾಡಬೇಕಾದ್ರೆ 2 ವ್ಯಕ್ತಿಗಳು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಒಂದು ಅಬ್ದುಲ್ ಮತೀನ್ ತಾಹಾ, ಜೊತೆಗೆ ಮುಸಾವಿರ್ ಹುಸೇನ್ ಶಾಜೀಬ್ ಅಂತೇಳಿ ಗೊತ್ತಾಗಿತ್ತು. ಈ ನೆಲೆಯಲ್ಲಿ ಆ 2 ಆರೋಪಿಗಳಿಗೆ ಸಂಪರ್ಕದಲ್ಲಿದ್ದಂಥ ಮತ್ತು ಹಳೆ ಕಾಂಟ್ಯಾಕ್ಟ್ಗಳು ಯಾರ್ಯಾರಿದ್ರು ಅವರಿಗೆಲ್ಲರಿಗೂ ಸಂಬಂಧಿಸಿದಂತೆ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಅಲ್ಲದೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಪತ್ತೆ ಹಚ್ಚಿದಂಥ ಸಂದರ್ಭದಲ್ಲಿ ಏನು ಚೆನ್ನೈನಿಂದ ಅವರು ನಗರಕ್ಕೆ ಬಂದಿದ್ರು ಅಂತೇಳಿ ಗೊತ್ತಾಗಿತ್ತು. ಅಲ್ಲೂ ಸಹ ಅವರು ಉಳಿದುಕೊಂಡಿದ್ದಂಥ ಜಾಗದಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿದರೆ, ಇನ್ನು ಈ ಒಂದು ಹಬ್ ಅಂದರೆ ಏನು ಈ ಒಂದು ಕಳೆದ 3 ಬ್ಲಾಸ್ಟ್ಗಳು ರಾಜ್ಯದಲ್ಲಿ ಆಗಿದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ತೀರ್ಥಹಳ್ಳಿ ಬಹಳ ಪ್ರಮುಖ ಹಬ್ ಆಗಿ ಕಾಣಿಸ್ಕೊಂಡಿತ್ತು. ಹೀಗಾಗಿ ಅಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ಎನ್ಐಎ ಅಧಿಕಾರಿಗಳು ಅಲ್ಲಿಯ ಇಂದಿರಾನಗರ, ಬೆಟಮಕ್ಕಿ ಮತ್ತು ಜೊತೆಗೆ ಏನು ಸೊಪ್ಪುಗುಡ್ಡೆ ಬಳಿ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಈ ಒಂದು 2 ಪ್ರಮುಖವಾದ ಆರೋಪಿಗಳು ಏನಿದ್ದಾರೆ ಇವರಿಗೆ ಸಂಬಂಧಿಸಿದಂತೆ ಏನಾದರೂ ಕ್ಲೂ ಸಿಗ್ಬೋದು ಅನ್ನೋ ಒಂದು ಶಂಕೆಯಲ್ಲಿ ದಾಳಿ ನಡೆದಿರ್ತಕ್ಕಂಥದ್ದು. ಅಲ್ಲದೆ ನಿನ್ನೆ ಏನು ಎನ್ಐಎ ಅಧಿಕಾರಿಗಳು 2 ಆರೋಪಿಗಳನ್ನು ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲೂ ಸಹ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಬೆಂಗಳೂರಿನಲ್ಲಿ ಕೆಲ ವ್ಯಕ್ತಿಗಳ ಜೊತೆ ಈ ಆರೋಪಿಗಳಿಗೆ ಸಂಪರ್ಕ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಅವರನ್ನು ಸಹ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಆಗ್ತಾ ಇರೋದ್ರ ಜೊತೆಗೆ ಅವರಿದ್ದಂಥ ಜಾಗಗಳಲ್ಲಿ ಎನ್ಐಎ ದಾಳಿ ಮಾಡಿ ಅಲ್ಲಿ ಏನಾದರೂ ಈ ಒಂದು ಆರೋಪಿತರ ಬಗ್ಗೆ ಮತ್ತು ದಾಳಿ ಬಗ್ಗೆ ಸಂಚು ರೂಪಿಸಿದ್ರ ಬಗ್ಗೆ ಏನಾದರೂ ಕ್ಲೂಸ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು.